ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡುವ ಆಸೆ ಆಕಾಂಕ್ಷೆ ನನಗಿಲ್ಲ. ಈ ಹಿಂದೆ ನಾನು ಹೆಬ್ಬಾಳದಿಂದ ಟಿಕೆಟ್ ಕೇಳಿದ್ದೆ, ಆಗ ಕೊಡ್ಲಿಲ್ಲ. ಈಗ ಚನ್ನಪಟ್ಟಣದಲ್ಲಿ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅನ್ನುವಂತಹ ಮಾತನ್ನ ಎಚ್.ಎಂ. ರೇವಣ್ಣ ಅವರು ಹೇಳ್ತಿದ್ದಾರೆ. ಚನ್ನಪಟ್ಟಣದಲ್ಲಿ ನಿಲ್ಲಿಸಿ ಹರಕೆಯ ಕುರಿ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ ಅಂತ ಸುವರ್ಣ ನ್ಯೂಸ್ಗೆ ಸಾರಿಗೆ ಸಚಿವ ಎಚ್.ಎಂ. ರೇವಣ್ಣ ಹೇಳಿಕೆಯನ್ನ ನೀಡಿರುವಂಥದ್ದು. ಚನ್ನಪಟ್ಟಣದಲ್ಲಿ ಎಚ್.ಎಂ. ರೇವಣ್ಣ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸುತ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಎಚ್.ಎಂ. ರೇವಣ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಬಗ್ಗೆ ನಮ್ಮ ರಿಪೋರ್ಟರ್ ಗಿರೀಶ್ ಸ್ವತಃ ಎಚ್.ಎಂ. ರೇವಣ್ಣ ಅವರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ನಮ್ಮ ಜೊತೆ ಎಚ್.ಎಂ. ರೇವಣ್ಣ ಅವರು ಇದ್ದಾರೆ, ಬನ್ನಿ ಎಚ್.ಎಂ. ರೇವಣ್ಣ ಅವ್ರ ಜೊತೆ ಮಾತನಾಡೋಣ. ಸರ್, ಈಗ ನೀವು ಚನ್ನಪಟ್ಟಣ ಕ್ಷೇತ್ರದ ಆಕಾಂಕ್ಷಿ ಆಗಿರುವಂತದ್ದು, ಸೊ ನೀವು ಅಲ್ಲಿ ಸ್ಪರ್ಧೆ ಮಾಡ್ತಾರೆ. ಈಗ ಹೈಕಮಾಂಡ್ ನಿರ್ಧಾರ ಮಾಡಿದೆ ನಿಮ್ಮನ್ನ ಚನ್ನಪಟ್ಟಣಕ್ಕೆ ಸ್ಪರ್ಧೆಗೆ ಬಿಡಬೇಕು ಅನ್ನುವಂಥದ್ದು. ಮೊದಲನೇದಾಗಿ ನಾನು ಯಾವುದೇ ಚುನಾವಣೆ ಆಕಾಂಕ್ಷಿ ಆಗಿಲ್ಲ, ನಾನು ಅರ್ಜಿನೂ ಹಾಕಿಲ್ಲ. ನೀವೇ ಹೇಳ್ತಾ ಇರೋದು ಚನ್ನಪಟ್ಟಣದ ಆಕಾಂಕ್ಷಿ ಅನ್ನೋ ಪದ ನಿಮ್ಮಿಂದ ಬರ್ತಾ ಇದೆ. ನಾನು ಕೇಳಿಲ್ಲ, ಯಾಕೆಂದ್ರೆ ನನಗೆ ವಿಧಾನ ಪರಿಷತ್ ಸದಸ್ಯನಾಗಿದ್ದೇನೆ, ಇನ್ನೂ 2 ವರ್ಷ ಸಮಯ ಇದೆ, ಅದರಿಂದ ಅವಶ್ಯಕತೆ ಇರಲಿಲ್ಲ. ನಾನು ರಾಜ್ಯದ ಕಾಂಗ್ರೆಸ್ಸಿನ ಗೆಲುವಿಗೆ ಮುಂದೆ ಸರ್ಕಾರ ರಚನೆ ಮಾಡೋದಕ್ಕೆ ನಾವು ಚುನಾವಣಾ ಪ್ರಕ್ರಿಯೆಯಲ್ಲಿ ಇರಬೇಕು ಅಂತಕ್ಕಂಥ ತೀರ್ಮಾನದಲ್ಲಿದ್ದೀನಿ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ, ನಾನು ಒಬ್ಬ ಹೈಕಮಾಂಡ್ ನಿಷ್ಠಾವಂತ ಕಾರ್ಯಕರ್ತ, ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದ್ರ ಮೇಲೆ ನಂದು. ಸರ್, ಈಗ ನೀವು ಈ ಹಿಂದೆ ಹೆಬ್ಬಾಳದಲ್ಲಿ ಟಿಕೆಟ್ ಕೇಳಿದ್ರಿ, ನಿಮಗೆ ಕೊಡ್ಲಿಲ್ಲ. ಈಗ ನೀವು ಕೇಳದೇ ಇರುವಂತ ಸಂದರ್ಭದಲ್ಲಿ ನಿಮಗೆ ಟಿಕೆಟ್ ಕೊಡ್ತೀವಿ ಚನ್ನಪಟ್ಟಣಕ್ಕೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇವೆಲ್ಲ ಒಂದೊಂದು ಸಾರಿ ರಾಜಕೀಯದಲ್ಲಿ ನಡೆಯುತ್ತೆ, ಅದನ್ನ ನಾನು ಕಾಮೆಂಟ್ ಮಾಡಲ್ಲ. ಹೆಬ್ಬಾಳಲ್ಲಿ ಟಿಕೆಟ್ ಕೊಡಲಿಲ್ಲ ಆದ್ರೂ ನಾನು MLC ಆದೆ, ಮಂತ್ರಿ ಆಗಿದ್ದೀನಿ, ನನಗೆ ತೃಪ್ತಿ ಇದೆ. ಈಗ ಈ ರಾಜಕೀಯ ಕ್ಷೇತ್ರದಲ್ಲಿ ದುಡಿದವ್ರು ಏನೂ ಆಗದೆ ಇರೋರು ಬಹಳ ಜನ ಇದ್ದಾರೆ. ಅವ್ರನ್ನೊಂದ್ಸರಿ ನೆನೆಸ್ಕೊಂಡ್ರೆ ಮನುಷ್ಯನಿಗೆ ನೆಮ್ಮದಿ ಇರುತ್ತೆ. ಸರ್, ಈಗ ನಿಮ್ಮನ್ನ ಏನಾದ್ರು ಹರಕೆಯ ಕುರಿ ಮಾಡ್ತಾ ಇದ್ದಾರೆ ಚನ್ನಪಟ್ಟಣ? ಪದಗಳೆಲ್ಲ ಸರಿಯಾದ ಪದಗಳೆಲ್ಲ, ಕುರಿನೂ ಇಲ್ಲ, ಹರಕೆನೂ ಇಲ್ಲ. ಆ ಸಬ್ಜೆಕ್ಟ್ ಬಂದಾಗ ಮಾತಾಡೋದು. ಆಮೇಲೆ ಒಂದು, ನೀವು ಬಾದಾಮಿ ಕ್ಷೇತ್ರ ಉಸ್ತುವಾರಿ ನಿಮಗೆ ಕೊಟ್ಟಿರುವಂತದ್ದು, ಸಿದ್ದರಾಮಯ್ಯ ಅವರು ಬಾದಾಮಿ ಕ್ಷೇತ್ರದಲ್ಲಿ ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಸೊ ಇದು ಸರಿನಾ? 2 ಕ್ಷೇತ್ರದಲ್ಲಿ ಸಿಎಂ ಸ್ಪರ್ಧೆ ಮಾಡ್ತಾರೆ. 2 ಕ್ಷೇತ್ರದಲ್ಲಿ ನಿಲ್ಲಬಾರ್ದು ಅಂತ ಏನಿಲ್ಲ. ಅವರು 2 ಕ್ಷೇತ್ರದಲ್ಲಿ ನಿಂತರೆ ಆ ಭಾಗದಲ್ಲಿ ನಮಗೆ ನಮ್ಮ ಇತರ ಅಭ್ಯರ್ಥಿಗಳಿಗೆ ಬೂಸ್ಟ್ ಅಪ್ ಆಗುತ್ತೆ. ಹಿಂದೇನು ಅವರು ಕೊಪ್ಪಳದಲ್ಲಿ ನಿಂತು ಬಹಳ ಹತ್ತಿರದಲ್ಲಿ ಸೋತಿರ್ತಕ್ಕಂಥದ್ದು ನೋಡಿದ್ದೇವೆ. ಅವರು ರಾಜ್ಯದ ನಾಯಕರು, ಅದರಲ್ಲಿ ತೊಂದರೆ ಇಲ್ಲ. ಅವ್ರು ನಿಲ್ಲೋದೇ ಆದ್ರೆ ಆ ಚುನಾವಣೆ ಸಮಯದಲ್ಲಿ ನಾವು ಏನ್ ಮಾಡಬೇಕು ಅದನ್ನು ಮಾಡ್ತೇವೆ. ಕೊನೆಯ ಪ್ರಶ್ನೆ ಏನು ಅಂದ್ರೆ, ನೀವು ಚನ್ನಪಟ್ಟಣಕ್ಕೆ ಈಗ ಅವ್ರು ಹೇಳಿದಾಗೆ ನಿಲ್ತೀರಾ? ನಿಲ್ಲಿಕ್ಕೆ ನೀವು ಸಿದ್ಧರಾಗಿದ್ರೆ ಸಿಎಂ ಏನ್ ಹೇಳಿ ಬಂದ್ರಿ? ಅಲ್ಲ ರೀ, ನಾನು ನಿಲ್ಬೇಕಾದ ಅವಶ್ಯಕತೆನೂ ಇಲ್ಲ, ನಿಲ್ಬೇಕಾದಂತ ಇದು ಬಂದಿಲ್ಲ. ಹೈಕಮಾಂಡ್ ಏನಿದೆ ಅನ್ನೋದೇ ನನಗೆ ಗೊತ್ತಿಲ್ಲ, ಆಮೇಲೆ ಮಾತಾಡ್ತೀನಿ. ಇದು ಎಚ್.ಎಂ. ರೇವಣ್ಣ ಅವರ ಅಭಿಪ್ರಾಯ. ಏನಂದ್ರೆ, ಚನ್ನಪಟ್ಟಣಕ್ಕೆ ನಾನು ನಿಲ್ಬೇಕು ಅನ್ನುವಂತ ಒಂದು ಅಭಿಪ್ರಾಯ ಇರಲಿಲ್ಲ, ಆದ್ರೆ ಪಕ್ಷದ ಹೈಕಮಾಂಡ್ ಮತ್ತೆ ಪಕ್ಷ ನಿರ್ಧಾರ ಮಾಡಿದೆ ನನ್ನನ್ನು ಚನ್ನಪಟ್ಟಣ ಕಣಕ್ಕೆ ಇಳಿಸಬೇಕು ಅನ್ನುವಂಥದ್ದು. ಪಕ್ಷ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅದನ್ನು ನಾನು ಪಾಲಿಸ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಮತ್ತೆ ಸಿದ್ದರಾಮಯ್ಯ ಅವರು ಬಾದಾಮಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಅದರಲ್ಲಿ ತಪ್ಪೇನಿಲ್ಲ ಅನ್ನುವಂತ ಒಂದು ಮಾತನ್ನು ಎಚ್.ಎಂ. ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಬಾದಾಮಿ ಕ್ಷೇತ್ರ ಉಸ್ತುವಾರಿಯನ್ನ, ಚುನಾವಣಾ ಉಸ್ತುವಾರಿಯನ್ನ ಹೊತ್ಕೊಂಡಿದ್ದಾರೆ. ಕ್ಯಾಮರಾಮನ್ ಲೋಕೇಶ್ ಜೊತೆ ಗಿರೀಶ್ ಕೌಚೂರ್, ಸುವರ್ಣ ನ್ಯೂಸ್, ಬೆಂಗಳೂರು.